ಫೋಟೋ ಈಗ ಹೊಸದಾಗಿ ತೆಗಿಸ್ತಾ ಮಾನ್ಯ ಒಂದು ನಿಮಿಷ ಡೋಂಟ್ ಮೈಂಡ್ ತಾವು ಮಾತಾಡಿ ಅಸೆಂಬ್ಲಿ 5 ನಿಮಿಷ 5 ನಿಮಿಷದ ಮೇಲೆ 1 ನಿಮಿಷ ಮಾತಾಡೋದು 2 ಗಂಟೆ 5 ಮಿನಿಟ್ಸ್ ಸರ್ 1 ನಿಮಿಷ 2 ಫ್ಲೈಟ್ ನಂಗೆ 2 ಗಂಟೆ 5 ನಿಮಿಷ ಸರ್ ನೀವು ಇದ್ದಾಗಲೇ ಮಾತಾಡಬೇಕು ಅಂತ 5 ನಿಮಿಷ ಸರ್ ಇಲ್ಲ ನಾಳೆ ಬೆಳಗ್ಗೆ ನಾನು ರಿಪ್ಲೈ ಮಾಡ್ತೀನಿ ನಾಳೆ ರಿಪ್ಲೈ ಮಾಡ್ತೀನಿ ಬೆಳಗ್ಗೆ ಸರ್ 5 ನಿಮಿಷ ಬೇಕಾದ್ರೆ ಎಲ್ಲ ಮಾತಾಡಿದ್ಮೇಲೆ ಖಂಡಿತ ನಿಮ್ಮ ಮಾತು ಕಿವಿಲ್ ಕೇಳ್ತೀನಿ ನಾನು ನಿಮ್ಮ ಮಾತು ನೀವು ಇದ್ದಾಗಲೇ ಮಾತಾಡಬೇಕು ಸರ್ ನೀವು ಇದ್ದಾಗೆ ಮಾತಾಡಿ ಟುಮಾರೋ ಮಾರ್ನಿಂಗ್ ಆಮೇಲೆ ನಾನು ರಿಪ್ಲೈ ಮಾಡ್ತೀನಿ ಸಿಎಂ ರಿಪ್ಲೈ ಮಾಡಾದ್ಮೇಲೆ ಮಾಡ್ತೀನಿ ಯಾಕೆಂದ್ರೆ ನಾನು ಕೆಲವು ಮುತ್ತು ರತ್ನಗಳೆಲ್ಲ ಮಾತುಗಳು ಬಂದಿದೆ ಅವಕ್ಕೆಲ್ಲ ಉತ್ತರ ಕೊಡ್ಲೇಬೇಕಲ್ಲ ಅವಕ್ಕೆಲ್ಲ ನಾನು ರಿಪ್ಲೈ ಕೊಡಿಲ್ಲ ಅಂದ್ರೆ ಬಹಳ ತಪ್ಪಾಗ್ತದಲ್ಲ ಅಸೆಂಬ್ಲಿಯಲ್ಲಿ ಏನಾಯ್ತು ವಿಧಾನಸೌಧದಲ್ಲಿ ಏನಾಯ್ತು ಎಲ್ಲೆಲ್ಲಿ ಏನಾಯ್ತು ಎಲ್ಲ ಕಡೆ ಹೇಳಲೇಬೇಕಲ್ಲ ನಾನು ಈಗ ಅಪೋಸಿಷನ್ ಲೀಡರ್ ಏನ್ ಹೇಳಿದ್ದಾರೆ ಅವ್ರೇನ್ ಹೇಳಿದ್ದಾರೆ ನೀವು ಹೇಳೋದಕ್ಕೆಲ್ಲ ಉತ್ತರ ನಿಮ್ದು ನಾನು ಕಿವಿ ಕೊಟ್ಟು ಕೇಳ್ತೀನಿ ದಯವಿಟ್ಟು ಕ್ಷಮಿಸಿ ಅಧ್ಯಕ್ಷರೇ ನಾನು ಕ್ವಶನ್ಸ್ ಬೇರೆಯವ್ರು ಕೊಟ್ಟಿದ್ದೀನಿ ವಾಪಸ್ ಬೆಳಗ್ಗೆ ಬರ್ತೀನಿ ಈಗ ಬಿಲ್ ಮಾನ್ಯ ಮಂತ್ರಿಗಳೇ ಸ್ಟಾರ್ ಕ್ವಶನ್ ಪರ್ಯಾಲೋಚನಾ ಪ್ರಸ್ತಾವ ಬಿಲ್ ಅನ್ನು ಮಂಡಿಸಿ ಅಧ್ಯಕ್ಷರೇ 2026ನೇ ಸಾಲಿನ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚನಿಸಬೇಕೆಂದು ಕೋರ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸದೆಂಬ ವಿಷಯ ಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿವರಣೆ ನೀಡಿ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಇಲಾಖೆಯಲ್ಲಿ ಅತಿ ಹೆಚ್ಚು ಶಿಕ್ಷಕರು ಇರೋದ್ರಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲೂ ಕೂಡ ನಾವು ಒಂದು ಬಜೆಟ್ ಅನೌನ್ಸ್ಮೆಂಟ್ ಮಾಡಿದ್ವಿ. ಏನಂತ ಹೇಳಿದರೆ ಕ್ರಿಟಿಕಲ್ ಪೋಸ್ಟ್ ಅಂತ ಹೇಳಿ. ಕ್ರಿಟಿಕಲ್ ಪೋಸ್ಟ್ ಅಂದರೆ ಈ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿರ್ಬೋದು, ಮತ್ತು ಆದರ್ಶ ಶಾಲೆಗಳಿರ್ಬೋದು, PM ಶ್ರೀ ಸ್ಕೂಲಲ್ಲಿ ಎಲ್ಲಿ ದಾಖಲಾತಿ ಜಾಸ್ತಿ ಇದೆ ಮತ್ತು ಎಲ್ಲಿ 250 ಮೇಲೆ ದಾಖಲಾತಿ ಸಂಖ್ಯೆ ಜಾಸ್ತಿ ಇದೆ ಅಂತಲ್ಲಿ ಅದನ್ನು ಕ್ರಿಟಿಕಲ್ ಅಂತ ಹೇಳಿ ತಗೊಂಡ್ರೆ ಅದನ್ನು ಟ್ರಾನ್ಸ್ಫರ್ಸು ಟೀಚರ್ಸ್ ತಗೊಳ್ಬೇಕಾದ್ರೆ ಭಾಳ ಮುಂಚೆ ಎಲ್ಲಿ ಬೇಕಾರಲ್ಲಿ ಹೋಗಬೇಕಾಗಿತ್ತು. ಆದರೆ ಹೋದ್ಸತಿನೂ ಕೂಡ ನಾವು 25 ಮಕ್ಕಳಿರಲ್ಲಿ ಎಲ್ಲೂ ಟೀಚರ್ಸ್ ಟ್ರಾನ್ಸ್ಫರ್ಸ್ನ ನಾವು ಬ್ಲಾಕ್ ಮಾಡಿದ್ವಿ. ಈ ಸತಿ ಇದನ್ನ ಮೇನ್ ಆಗಿ ತಗೊಂಡು ಆಮೇಲೆ ಬೇರೆ ಕಡೆಗೆ ಹೋಗ್ತಕ್ಕಂಥ ಆಪ್ಷನ್ನ ನಾವು ಮಾಡ್ಬೇಕಂತ ಹೇಳಿ ಈ ಬಿಲ್ ಅನ್ನ ತಂದಿದ್ದೀವಿ. ಅದರೊಳಗೆ ಇನ್ನೊಂದು ಏನಾಗಿದೆ, ಸುಮಾರಷ್ಟು ಜನರು ಈ ಒಳ್ಳೊಳ್ಳೆ ಟೀಚರ್ಸ್ ಎಲ್ಲ ಡಯಟಿಗೆ ಹೋಗಿ ಕುತ್ಕೊಂಡು ಬಿಡ್ತಾರೆ. ಮಾನ್ಯ ಸಭಾ ಅಧ್ಯಕ್ಷರೇ, ಡಯಟಿಗೆ ಹೋದ್ರೆ 3 ವರ್ಷದ ಮೇಲೆ ಅಲ್ಲಿ ಇರಂಗಿಲ್ಲ, ಮತ್ತೆ ಅವರು ಟೀಚಿಂಗಿಗೆ ಬರಬೇಕಾಗುತ್ತೆ. ಯಾಕಂದ್ರೆ ಒಂದು ಕಡೆಗೆ ನನಗೆ ಶಿಕ್ಷಕರ ಕೊರತೆ ಬೇರೆ ಇದೆ, ಅಲ್ಲಿ ಮಕ್ಕಳಿಗೆ ಪಾಠವನ್ನು ಕೂಡ ಹೇಳ್ಕೊಡ್ಬೇಕಾಗತ್ತೆ. ಅಲ್ಲಿ ಹೋದ್ರೆ ಕೆಲವರು ಡಯಟ್ನ ಸುಮಾರಷ್ಟು ಜನರು, ಡಯಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್, ನಮ್ಮ ಸಬ್ ಡಿಪಾರ್ಟ್ಮೆಂಟಲ್ಲಿ ತುಂಬಾ ಒಳ್ಳೇದಿದ್ರು ಕೂಡ ಕೆಲವರು ಹೋಗಿ 3 ವರ್ಷದ ಮೇಲೆ ಅಲ್ಲಿ ಹೋಗಿ ಟೀಚಿಂಗಿಗೆ ಬರೋದೇ ಇಲ್ಲ ವಾಪಸ್. ಅದಕ್ಕೆ ಅವ್ರಿಗೂ ಕೂಡ ನಿಯಂತ್ರಣವನ್ನ ಮಾಡ್ತಕ್ಕಂಥದ್ದು. ಮತ್ತೆ ಮೊನ್ನೆನೂ ಕೂಡ ನಾನು ಮೇಲ್ಮನೆಯಲ್ಲೂ ಕೂಡ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೆ. ಈ ಏನು ಮಕ್ಕಳಿಗೆ ಡೆಲಿವರಿಯನ್ನ ಕೊಡ್ತಾರೆ, ಅದಾದ್ಮೇಲೆ ಮಕ್ಕಳಿಗೆ ಪೋಷಣೆ ಮಾಡೋದಕ್ಕೆ ಪಾಪ ತಾಯಂದ್ರಿಗೆ ಬಹಳ ತೊಂದರೆ ಆಗೋದು. ಅವರಿಗೆ ಹೇಗೆ ನಾವು ಡೆಲಿವರಿ ಟೈಮಲ್ಲಿ ಅವರಿಗೆ ರಜಾ ಕೊಡ್ತಕ್ಕಂಥದ್ದು ಇದೆಲ್ಲದ್ರೂ ಕೂಡ ಜೊತೆಗೆ ಸುಮಾರು 5 ವರ್ಷ ಮಕ್ಕಳು ಮೇಲ್ ಬೆಳವಣಿಗೆ ಆಗೋವರೆಗೂ ಕೂಡ 5 ವರ್ಷಕ್ಕೆ ಅವರು ಪ್ರಯಾರಿಟಿ ಮೇಲೆ ಎಲ್ಲಿ ಬೇಕೋ ಅಲ್ಲಿ ಅವರು ಟ್ರಾನ್ಸ್ಫರ್ಸ್ನ ತಗೋಬಹುದು ಅಂತ ಹೇಳಿ ಅವರಿಗೆ ಪ್ರಯಾರಿಟಿ ಮೇಲೆ ನಾವು ಕೊಡ್ತಕ್ಕಂಥದ್ದು. ಯಾಕಂದ್ರೆ ಮಾನವೀಯತೆ ಬಹಳ ಮುಖ್ಯ ಆಗುತ್ತೆ. ಮಕ್ಕಳು ಕೂಡ ಬೆಳವಣಿಗೆ 5 ವರ್ಷದವರೆಗೂ ಅವ್ರು ಒಂದೇ ಕಡೆ ಇರ್ತಕ್ಕಂಥದ್ದು ವ್ಯವಸ್ಥೆಯನ್ನ, ಮತ್ತು ಬೇರೆ ಬೇರೆದೆಲ್ಲ ಇದೆ ಕಲ್ಯಾಣ ಕರ್ನಾಟಕದಲ್ಲಿ. ಯಾಕಂದ್ರೆ ಶಿಕ್ಷಕರ ಕೊರತೆ ಆಗಬಾರ್ದು ಅಂತ ಮಿನಿಮಮ್ 10 ಇಯರ್ಸ್ ಅವ್ರ ರಿಕ್ರೂಟ್ಮೆಂಟ್ ಆದಮೇಲೆ 10 ಇಯರ್ಸ್ವರೆಗೂ ಅವರಿಗೆ ವಲಯ ಅಂದರೆ ರೀಜನಲ್ ಇಂದ ಇನ್ನೊಂದು ಕಡೆಗೆ ರೀಜನಲಿಗೆ ಬರಬೇಕು ಅಂತ ಹೇಳಿ ನಾವು ಅವಕಾಶಗಳನ್ನು ನಾವು ಕೊಡ್ತಾ ಇಲ್ಲ. ಅದಕ್ಕೆ ಇದು ನಾನು ಎಲ್ಲ ಕಡೆನೂ ಕೂಡ ಮಾತಾಡ್ಬೇಕಾದ್ರೆ ಸದಸ್ಯರು ಕೂಡ ಹೇಳ್ತಾ ಇದ್ರು ನಮಗೆ ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ. ನಮಗೆ ಈಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆದರೆ ಒಂದು ಹಂತಕ್ಕೆ ಬರ್ತದೆ. ಅತಿಥಿ ಶಿಕ್ಷಕರನ್ನ ಕೊಡ್ತಕ್ಕಂಥದ್ದು ಎಲ್ಲ ಕಡೆನೂ ಕೂಡ ಕೊಡ್ತೀವಿ, ಎಲ್ಲಿ ಶಿಕ್ಷಕರಿಲ್ಲ ಅಲ್ಲಿ ಕೊಡ್ತೀವಿ. ಆದರೆ 250 ಮೇಲೆ ಮತ್ತು ಇಂಥ ಶಾಲೆಗಳಿಗೆ ಟೀಚರ್ಸ್ನ ನಾವು
ಟ್ರಾನ್ಸ್ಫರ್ ಆಪ್ಷನ್ಸ್ನ ಫಸ್ಟಿಗೆ ನಾವು ಕೊಡ್ತಕ್ಕಂಥದ್ದು ಬಿಲ್ಲನ್ನು ನಾನು ತರ್ತಾ ಇದ್ದೀನಿ. ಅದಕ್ಕೆ ಎಲ್ಲರ ಸದಸ್ಯರ ಒಂದು ಸಹಮತನೂ ಕೂಡ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸರಿದೆಯಾ? ಏನಿಲ್ಲ, ಸ್ವಲ್ಪ ಇನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿತ್ತು. ಕ್ವಶನ್ ಕೇಳಿ, ಏನ್ ಬೇಕು ನಿಮಗೆ? ಕ್ಲಾರಿಫಿಕೇಶನ್ ಇಲ್ಲ, ಈ ಬಿಲ್ ಈಗ ನಮ್ಗೆ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಅವರು ಬಿಲ್ ಅನ್ನ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ, ಎಕ್ಸ್ಪ್ಲೇನ್ ಮಾಡಿದ್ರೆ ನಾವು ಅರ್ಥ ಮಾಡ್ಕೊಳ್ತೀವಿ. ಈಗ ಕೊಟ್ಬಿಟ್ಟು ಬಿಲ್ ಇಟ್ಬಿಟ್ಟು ನಾನು ಈಗಲೇ ನಾವು ಕ್ಲಿಯರ್ ಮಾಡಿ ಕೊಟ್ಟಿದ್ದ, ನೀವು ಬರುವಾಗ ಲೇಟ್ ಆಯ್ತು. ಯಾವುದು ಬೆಲೆ ಕೊಟ್ಟಿದ್ರು ಅದನ್ನು ಬೆಳಗ್ಗೆ ಎಲ್ಲಿ ಕೊಟ್ಟು ನಾನು ನೋಡ್ತಿದ್ದೆ ಅಧ್ಯಕ್ಷರೇ. ಹೌಸ್ ಪ್ರಾರಂಭ ಆದಾಗ ಒಂದು ಬಿಲ್ ಮಂಡಿಸಿದ್ರು, ಇನ್ನೊಂದು ಬಿಲ್ ಅನ್ನು ಮಂಡಿಸಿ ಅದನ್ನ ಚರ್ಚೆಗೆ ತಗೊಳ್ಬೇಕು ಅಂತಿದ್ರು. ಅದಾದ್ಮೇಲೆ ಬೇರೆ ವಿಷಯಗಳು ಪ್ರಸ್ತಾಪ ಆಗ್ತಿತ್ತು ಸದನದಲ್ಲಿ. ಬೆಂಗಳೂರು ವಿಷಯ ಮಾತಾಡ್ತಿರ್ಬೇಕಾದ್ರೆ ಬೆಂಗಳೂರು ವಿಷಯ ಕೇಳೋದ ಅಥವಾ ನಿನ್ನೆ ಮಂಡನೆ ಮಾಡಿದ ಬಿಲ್ ಇದು, ನಿನ್ನೆ ಮಂಡನೆ ದೊಡ್ಡ ಬಿಲ್ ಅಲ್ಲ, ಸಾಧಾರಣ ಬಿಲ್ ಇದು. ಆಯ್ತಪ್ಪ, ಇದಕ್ಕೇನು ಬಹಳ ಸಾಧ್ಯತೆ ಇಲ್ಲ ಅಂದ್ಕೊಳ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ಸರ್ ಈಗ ದಯವಿಟ್ಟು ಮಾನ್ಯ ಸದಸ್ಯರು ಒಂದು ನಿಮಿಷ, ಬಿಲ್ಲು ಚೆನ್ನಾಗಿದೆ. ಮಾನ್ಯ ಸದಸ್ಯರು ಈಗಾಗಲೇ ಹೇಳ್ದಾಗೇನೆ ಕಾಯ್ದೆ ಮಾಡೋದು ಸರ್, ಇದು ಹೌದು ಕಾಯ್ದೆ ಮಾಡೋದು. ನಾವು ಸ್ವಲ್ಪ ಓದ್ಕೊಂಡು ಅವ್ರಿಗೆ ಗೈಡ್ ಮಾಡಿದ್ರೆ ಕಾಯ್ದೆ ಯಶಸ್ವಿ ಆಗಬೇಕು. ಓದಿಕೊಳ್ಳಿ, ಎಷ್ಟು ನಮ್ಮ ವಿರೋಧ ಇಲ್ಲ ಇದಕ್ಕೆ, ನಾವೀಗ ಬೆಂಗಳೂರು ಕೂತ್ಕೊಂಡಿದ್ವಿ. ಬಹಳ ಸಾಧಾರಣವಾಗಿದೆ ಬಿಲ್ಲು, ಇದನ್ನು ಮಾಡಬಹುದಲ್ಲ, ಸಮಸ್ಯೆ ಇಲ್ವಲ್ಲ ಸ್ವಾಮಿ. ನಾವು ಕಾಯ್ದೆ ಮಾಡೋದು ನಮ್ಮ ಹಕ್ಕು, ಸದನದ ಹಕ್ಕು. ಹಾಗಾಗಿ ಕಾಯ್ದೆಗಳು ಚೆನ್ನಾಗಿ ಆಗ್ಬೇಕು. ಒಂದ್ಸರಿ ಆದಾಗ ಸದಸ್ಯರೇ 250 ಮಕ್ಕಳ ಸಂಖ್ಯೆ ಹೇಳಿದ್ರು. ಮಲೆನಾಡಿಗೆ ರಿಲ್ಯಾಕ್ಸೇಷನ್ ಬೇಕು. ಒಂದ್ ಸೆಕೆಂಡ್ ಸದಸ್ಯರಲ್ಲಿ ಕೇಳಿ. 250 ಮಕ್ಕಳು ಇರುವಂತ ಶಾಲೆಗಳೇ. ಜನೇಂದ್ರ ಅವರೇ ಒಂದ್ ಸೆಕೆಂಡ್ ನೋಡಿ, ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಮಹತ್ವದ ಬಿಲ್. ನಿನ್ನೆ ತಾನೇ ಬಿಲ್ ಅನ್ನು ಮಂಡಿಸಲಾಗಿದೆ. ಬಿಲ್ ಕಾಪಿ ಎಲ್ಲವೂ ಕೂಡ ನಿಮಗೆ ಅಜೆಂಡಾದಲ್ಲಿ ನಾವು ಕಲಿಸಿದ್ದೇವೆ. ಇದರಲ್ಲಿ ಈಗ ತಾವು ಇವತ್ತು ಬಂದಿದ್ದೀರಿ. ಅವರು ಈಗ ಒಂದು ಬಿಲ್ ಮಂಡಿಸಿದ್ದಾರೆ, ಅದಾಯ್ತು. ಎರಡನೇದು ಈಗ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಅದೇ ಕ್ಲಾರಿಫಿಕೇಶನ್ ಕೇಳಿ ಅಲ್ಲ, ಏನಿಗೆ ಈ ಮುಂಚೆ ಬಿಲ್ ಮಂಡಿಸಿದಕ್ಕೆ ಸ್ವಾಗತ ಮಾಡಿದ್ದೀವಿ. ಓಕೆ, ಇದನ್ನು ಚೆನ್ನಾಗಿದ್ರೆ ನಮಗೆ ಸಂತೋಷ. ಯಾವುದೇ ಸುಧಾರಣೆ ಶಿಕ್ಷಣದಲ್ಲಿ ತರೋದಾದ್ರೆ ಶಿಕ್ಷಣದಲ್ಲಿ ನೀವು ಕೂಡ ಶಿಕ್ಷಣ ಸಚಿವರಾಗಿದ್ದು ಎಷ್ಟು ಬಿಲ್ ನಿಮ್ಗೆಲ್ಲ ಗೊತ್ತಿದೆ. ನಾನು ಹೇಳ್ಬೇಕೀಗ, ನೀವು ಶಿಕ್ಷಣ ಸಚಿವರಾಗಿ ಅದಕ್ಕೆ ಕೇಳ್ತಿರೋದು. ಅಲ್ದ್ರೆ ನಾನು ಜವಾಬ್ದಾರಿ ಇಲ್ದ್ರೆ ನಾನು ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ನಿಮ್ಮ ಸಜೆಷನ್ ಕೊಡಿ, ಕ್ಲಾರಿಫಿಕೇಶನ್ ಕೇಳಿ. ಅಟ್ಲೀಸ್ಟ್ ಅವ್ರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿ. ಈಗ ನಾನು ಎಷ್ಟು ಹೇಳಿದ್ದೀನಿ, ಇದಕ್ಕಿಂತ ನಾವು ಹೆಚ್ಚು ಅದೇ ಸ್ಲೋಲಿ ಆಗಿ ಹೇಳಿ. ಅದು ಆರಾಮದಲ್ಲಿ ಸ್ಲೋಲಿ ಆಗಿ ಹೇಳಿ ಅವರಿಗೆ. ಮಾನ್ಯ ಸಭಾಧ್ಯಕ್ಷರೇ, ಆಯ್ತು ಸಭಾಧ್ಯಕ್ಷರೇ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.